ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಿನ್ನೆ ನೈಟ್ ದರ್ಶನ ಆಯಿತು. ನಾವು 14 ತಾಸು ಆಯಿತು ದರ್ಶನ ಆದಾಗ. ಕ್ರೌಡ್ ಫುಲ್ ಅಂದ್ರೆ ಫುಲ್ ಇತ್ತು. ದಯವಿಟ್ಟು ತಿರುಪತಿ ಬರೋ ಟೈಮಿಗೆ ಸ್ವಲ್ಪ ನೋಡ್ಕೊಂಡು ಬರ್ರಿ, ಪ್ಲ್ಯಾನಿಂಗ್ ಅದು ಮಾಡಿಕೊಂಡು. ಟಿಕೆಟ್ ಆದ್ರೆ ಬರ್ರಿ, ಇಲ್ಲಿ ಟೋಕನ್ ದರ್ಶನ ಕೊಡ್ಲಾತ್ತಾರ ಇಲ್ಲ ಅಂತ ನೋಡ್ಬರ್ರಿ. ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಬುಧವಾರ ದಿನ ಟೋಕನ್ ಕೊಡಲ್ಲ. ಅಂದ್ರೆ ಬುಧವಾರ ದರ್ಶನ ಕೊಡ್ತಾರೆ, ಮಂಗಳವಾರ ಕೊಡ್ತಾರೆ, ಬುಧವಾರ ಟೋಕನ್ ಮಾತ್ರ ಕೊಡೋಲ್ಲ. ಗುರುವಾರದ ದರ್ಶನ ಟೋಕನ್ ಕೊಡೋಲ್ಲ. ಮತ್ತು ನಿಮಗೆ ಶುಕ್ರವಾರದಾಗ ಕೊಡ್ತಾರೆ ಒಮ್ಮೆ ಡೈರೆಕ್ಟ್. ಅಂದ್ರೆ ಅವತ್ತು ಕೊಡೋಲ್ಲ, ಮತ್ತು ಒನ್ ಡೇ ಆದ್ಮೇಲೆ ಕೊಡ್ತಾರೆ. ಸೊ ಆದಷ್ಟು ನೋಡ್ಕೊಂಡು ಬರ್ರಿ. ಫ್ರೆಶ್ ಆಗಿವೆ. ಇಲ್ಲಿ ಗೋವಿಂದರಾಜಪಟ್ಟಣ ಹೋಗಿ ದರ್ಶನ ಮುಗಿಸ್ಕೊಂಡು ಅಲ್ಲೇ ಅನ್ನಪ್ರಸಾದ ಅಥವಾ ಅನ್ನಪ್ರಸಾದ ಹೋಗಿ ಅನ್ನಗಿನ್ನ ಕುಡಿದು ಊಟ ಗೀಟ ಮಾಡಿಕೊಂಡು ಸಾಯಂಕಾಲ 5:30-6 ಹಂಗದ ಟ್ರೈನು. ಇನ್ನೊಂದೇನಪ್ಪ ಅಂದ್ರೆ ನಮ್ಗೆ ಟಿಕೆಟ್ನೂ ಬುಕ್ ಆಗಿಲ್ಲ. ಜನರಲ್ನಾಗೆ ನೋಡೋ ಸೀಟು ಜಲ್ದಿ ಹೋದವಪ್ಪ ಅಂದ್ರೆ ಟ್ರೈನ್ ಎಲ್ಲಿಂದ ಸ್ಟಾರ್ಟ್ ಹೋಗ್ತವ, ಅದಕ್ಕೆ ಸೀಟ್ ಅನ್ನೋ ಸಿಗುತ್ತವ. ಸೀಟ್ ಹಿಡ್ಕೊಂಡು ಹಂಗೆ ಮಾಡಿ ಹೋಗೋದು ಊರಿಗೆ. ಇದು ಈ ಟ್ರಿಪ್ಪಿನ ಲಾಸ್ಟ್ ವೀಡಿಯೋ ಐ ಥಿಂಕ್. ಲಾಸ್ಟ್ ವೀಡಿಯೋನೇ ನೋಡ್ರಿ. ಟೆಂಪಲ್ ಎಂಟ್ರನ್ಸು ಹೊಲತ್ತೀವಿ. ಇದನ್ನು ಏನೋ ಗುಡಿಗೆ ಸಂಬಂಧಪಟ್ಟಿದ್ದು ಕಾಣಪ್ಪವ. ಎಲ್ಲ ಟೀಮ್ ಶರ್ಟ್ ಹೊಡ್ದು ಐ ಥಿಂಕ್ ಇದು ನಮ್ಮಲ್ಲಿ ಅಂತಾರಲ್ಲ ತೇರ್ ಇರ್ಬೋದು. ಇನ್ನೂ ಗುಡಿಯಾಗ ಕ್ಯಾಮ್ರಾ ಅಲೋ ಇಲ್ಲ, ಫೋನ್ ಅಲೋ ಇಲ್ಲ. ಮತ್ತು ಹೊರಗೆ ನೋಡ್ಕೊಂಡು ಕೈತ ಮಾಡ್ಕೊಂಡು ಹೋಗೋದು. ನಾ ಹೆಂಗನ್ಸಿತ್ತು ಟ್ರಿಪ್? ಹಾಂ ಹೇಳ, ಏನು ಟ್ರಿಪ್ ಹೆಂಗೆ ಅನ್ಸುತ್ತ? ಆಯಿತು ಇಲ್ಲಂತಿಲ್ಲ, ಬಟ್ ಮಾತ್ರ ಇದು ರೈಲ್ವೆ ಸ್ಟೇಷನ್ ರೋಡು. ರೈಲ್ವೆ ಸ್ಟೇಷನ್ ಬಲ್ಲೇ ಇರ್ತದ ಟೆಂಪಲು. ರೈಲ್ವೆ ಸ್ಟೇಷನ್ ಜಸ್ಟ್ ರೈಟಿಗೆ ಬಂದ್ರೆ ಸಾಕು. ಇಲ್ಲಿ ಭೀಮ್ಸ್ ಹೋಟೆಲಿಂದ ಜರ್ರ ಮುಂದೆ ಬಂದ್ರೆ ಸಾಕು, ಟೆಂಪಲ್ ಕಾಣ್ತದ. 1 ನಿಮಿಷ ಆಲ್ರಿ ತೋರಿಸ್ತೀನಿ ಟೆಂಪಲ್. ಇದೇ ನೋಡ್ರಿ ಟೆಂಪಲ್ ಎಂಟ್ರನ್ಸ್. ಇದು ಮ್ಯಾಗೆಲ್ಲ ಬ್ಯಾಸ್ಗಿತ್ತಲ್ಲ ಈ ದಿನ ನೆಳ್ಳಿನ ಸಲಕ್ಕೆ ಹಾಕ್ಯಾರ. ಇವೆಲ್ಲ ಫುಲ್ ಅಂಗಡಿಗಳು ಇಲ್ಲಿ ಟೆಂಪಲ್ ಬಳಿ. ನನಗೆ ಇಲ್ಲಿ ಅನ್ಸಿದೇನಪ್ಪ ಅಂದ್ರೆ ಅಲ್ಲಿ ಮ್ಯಾಗ ತಿರುಮಲದಾಗ ಏನಾರ ಸಾಮಾನು ತೊಗೋಬೇಕಂದ್ರೆ ಹೆವಿ ಕಾಸ್ಟ್ಲಿ ಅವ. ಬಟ್ ಇಲ್ಲಿ ತಳಗ ಒಂದು ಥರ ರೇಟ್ ಕಮ್ಮಿ ಅವ. ಮ್ಯಾಗ ತೆಳಗ ಸಾಮಾನು ಸೇಮ್ ಇರೋದೇ ಎಲ್ಲ ಕಡೆ ನೋಡಿದ್ರು. ನಮ್ಮ ಫ್ರೆಂಡ್ ಒಬ್ಬ ಗುಂಡು ಮಾಡಿಸ್ಕೊಂಡಾನ. ಅವ ಕ್ಯಾಮ್ರಾದಾಗ ಬರ್ಲಾಕ ಜರ ಅಂಜಲಾತಾನ. ಅವ ಅಂಜಲತ್ತಾನ, ಅವ ಗುಂಡು ಮಾಡಿಸ್ಕೊಂಡು ಬರ್ಲಾಕ. ಹಂಗೆ ಕಣ್ಣು ನಿಂತ ನೋಡ್ರಿ, ಮಾರಿ ಆ ಕಡೆ ಮಾಡ್ಲತ್ತಾನವ. ನಾಚಿಕ್ ಮಾಡ್ಲತ್ತಾನವ. ನಾವು ಗುಂಡು ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೆವು, ಬಟ್ ಮಾಡಿಸ್ಕೊಬಾರ್ದಂತ ಮಾಡಿಸ್ಕೊಂಡಿಲ್ಲ. ನೆಕ್ಸ್ಟ್ ಟೈಮ್ ಮಾತ್ರ ಪಕ್ಕ ನನ್ನ ಚಾನೆಲ್ ಹೋಗ್ತಾನ ಸರಿಯಾಗಿ ರೀಚ್ ಹೊಡಿತಪ್ಪ ಅಂದ್ರೆ, ನಾ ಅಂದ್ಕೊಂಡಿದ್ದು ರೀಚ್ ಹೊಡಿತಪ್ಪ ಅಂದ್ರೆ ಮರುದಿನ ಮುಂಜಾನೆ ಆಗೋದೇ ತಿರುಪತಿ ದರ್ಶನ ಹಾಕೊಂಡು ಮುಂದುವರ್ಬೋದು. ಅವಕ್ಕೆ ರೀಚ್ ಮಾಡ್ಸೋದು ಜವಾಬ್ದಾರಿ ನಿಮಗೆ. ಎಲ್ಲರೂ ವಿಡಿಯೋ ನೋಡೋಕ್ಕಾಗ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಳ್ಳೋ ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮಗೂ ಸ್ವಲ್ಪ ಮತ್ತೆ ಮಾಡ್ಲಿಕ್ಕೆ ಒಂದು ಇದು ಬರ್ತದೆ. ಮಾಡಿಬೇಕಾದ್ರೆ ಒಂದು ಸಾಕ್ತಾನೆ ಆಯ್ತಪ್ಪ ಅಂತ ಅನ್ನಿಸ್ತದೆ. ದಯವಿಟ್ಟು ಸಬ್ಸ್ಕ್ರೈಬ್ ಅದು ಮಾಡ್ತಾರೆ. ವಿಡಿಯೋ ನೋಡ್ಲಿಕ್ಕೆ 15-20 ನಿಮಿಷ ಕಾಣ್ತಕ್ರೆ ಇದ್ರ ಹಿಂದಿರೋವಂಥ ಪ್ರಾಬ್ಲಮ್ಸ್ ಫೇಸ್ ನಾವೇ ಮಾಡ್ಬೇಕು. ಇದು ನೋಡ್ರಿ ಎಂಟ್ರನ್ಸ್ ಗೋಪುರಂ ಬಳಿ. ಹಿಂಗೆ ಓಲ್ಡ್ ಟೆಂಪಲ್ಗಳಿಗೆ ನೋಡಿದ್ರೆ ಇದ್ರ ಟ್ರೆಡಿಷ್ನಲ್ಲೇ ಬೇರೆ ಇರ್ತವೆ. ಈಗ ಏನು ಆರ್ಟಿಸ್ಟ್ ಇದು ಹೆಂಗೆ ಮಾಡ್ಯಾರ ಏನು ಕತ್ತಿ. ಆವಾಗಿನ ಟೈಮ್ನಾಗ ಆದ್ರೆ ಮಷಿನ್ ಇರಲಿಲ್ಲ, ಏನೂ ಇರಲಿಲ್ಲ. ಇಂಥ ಡಿಸೈನು ಮತ್ತು ಇವೆಲ್ಲ ನೋಡಿದ್ರು ಭಾರಿ ಅನ್ನಿಸ್ತದೆ. ಇನ್ನೊಂದೇನಪ್ಪ ಅಂದ್ರೆ ಬಾದಾಮಿ ಹೈಲೈಟು. ಬಾದಾಮಿಕಿನ ಎಲ್ಲರ ಕೇವಸ್ ಇನ್ನೂ ಹೈಲೈಟು. ಐ ಥಿಂಕ್ ನೆಕ್ಸ್ಟ್ ಟ್ರಿಪ್ ಪೂನಾ ಅಂತ ಅನ್ಕೊಳತ್ತೀನಿ. ಯಾರು ರೆಡಿ ಆಗಲ್ಲ ಯಾರ ಪೂನಾಕ್ಕೆ ಆಯ್ತಪ್ಪ ಅಂತಂದ್ರೆ ಹೋಗ್ಬೇಕು. ಮಹಾರಾಷ್ಟ್ರ ವಾಟರ್ ಫಾಲ್ ಹೋಗಿ ನೋಡ್ಲಕ್ಕ. ಇಲ್ಲಿನೂ ಮಳೆ ಇರ್ತದೆ ಹಂಗೆ ಹಿಂಗೆ ಅಂತ ಅಂದ್ಕೊಂಡಿದ್ದೆವು, ಬಟ್ ಮಳೆ ಏನೂ ಇರಲ್ಲ. ಸೇಮ್ ಕ್ಲೈಮೇಟ್ ಅದ ನಂಬಲ್ಲಿ ಇದ್ದಂಗೆ. ಹೋದ ಸಲ ಬಂದಿದ್ದವು ಮಳೆ ಸೂಪರ್ ಅಂದ್ರೆ ಸೂಪರ್ ಇತ್ತು. ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದೆ ನಾನು. ನೋಡ ಮತ್ತೆ ಆಯ್ತಪ್ಪ ಅಂದ್ರೆ ಡಿಸೆಂಬರ್ ಮತ್ತೆ ಬರೋ ಅವಾಗೂ ಕ್ಲೈಮೇಟ್ ಸೂಪರ್ ಇರುತ್ತೆ. ಇದೇ ನೋಡ್ರಿ ಟೆಂಪಲ್ ಎಂಟ್ರಿ. ಐ ಥಿಂಕ್ ಇಲ್ಲಿಂದ ಕ್ಯಾಮ್ರಾ ಬಂದ ಫೋನ್ ಇಲ್ಲ ಲಾಕರ್ದಾಗ ಇಡ್ಬೇಕಾಗ್ತದ. ನಮ್ಮ ಕರ್ನಾಟಕದವರು ಬೆಂಗಳೂರದವ್ರು ಬೊಕ್ಕಳ ಮಂದಿ ಬಂದರಲ್ಲಿ. ಬೊಕ್ಕಳ ಮಂದಿ ಯಾರು ಸಾರಿ ತಿರುಪತಿದಾಗಲಿ ಅರುಣಾಚಲದಾಗಲಿ. ಬೆಂಗಳೂರು ಸನಿ ಅಲ್ಲ, ಇಲ್ಲಿಂದ 300 and 350 ಕಿಲೋಮೀಟರ್ಸ್ ಆಗ್ತದೆ. ಇದು ಟೆಂಪಲ್ ಎಂಟ್ರನ್ಸ್ ಒಳಗೆ ಎಂಟ್ರಿ ಎಲ್ಲ ಕೊಡಲ್ಲ ಯಾರ. ಇಲ್ಲೇ ಫೋನ್ಗಳು ಡಿಪಾಸಿಟ್ ಮಾಡಿ ಹೋಗ್ಬೇಕು.
ನಿಮಿಷ ವೇಟಿಂಗ್ ಹಾಲ್ದಾಗ ನಿಂತು 15 ನಿಮಿಷ ವೇಟಿಂಗ್ ಹಾಲ್ದಾಗ ನಿಂತು ಅನ್ನಪ್ರಸಾದ ನಮಸ್ಕಾರ ಕೊಡ್ಲಾಕ. ಪಬ್ಲಿಕ್ ಇನ್ನೂ ಫುಲ್ ಅದ. ಅನ್ನ ಸಾಂಬಾರು ಕೊಬ್ಬರಿ ಚಟ್ನಿ ಬೇಟ್ಬಿಟ್ಟು 3 ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಟೇಸ್ಟ್ ಮತ್ತೆ ಎಲ್ಲಿ ಬರಲ್ಲ. ತಿರುಪತಿ ಬರೋಂಥ ಟೇಸ್ಟ್ ಸೂಪರ್ ಇರ್ತದ. ಹೈಲೈಟ್ ಟೇಸ್ಟ್. ತಿರುಪತಿ ರೈಲ್ವೆ ಸ್ಟೇಷನ್ ಬಂದೀವಿ ಪ್ರೆಸೆಂಟ್. ಟಿಕೆಟ್ ತೊಗೊಂಡಿವಿ. ಪ್ಲಾಟ್ಫಾರಮ್ 6 ಅಲ್ಲಿ ಹೋಗಿ ನಾ ಟ್ರೈನ್ ಇರೋದು ಈಗ 6 ಗಂಟೆ ಕುಂತಾರೆ. ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಇಳಿಸ್ತದ ಸೇಡಮ್ ರೈಲ್ವೆ ಸ್ಟೇಷನ್ ಬಂದೀವಿ. ಒಂದೂ ಆಟೋಗಳಿಲ್ಲ. ಈಗ 1-2 ಆಟೋ ಖರೆ ಡ್ರೈವರ್ಗಳಿಲ್ಲ. ನಿಂತು ಸಾಕಲತ್ತದ. ಹೊಡ್ಬೇಕು ಬಸ್ ಸ್ಟ್ಯಾಂಡ್ಗೆ ನಡ್ಕೊತ ಹೋಗ್ಬೇಕಂತ ಅನ್ಲತ್ತಾರ ಹುಡುಗರು ಬಸ್ಸರು. ನೋಡ್ಬೇಕು ನಾನು ಹತ್ತೀನಿ. ಇನ್ನೂ ಒಂದು 10 ನಿಮಿಷ ಇಲ್ಲೇ ವೇಟ್ ಮಾಡೋದು ಬರೋಲ್ಲ. ಈಗ ಯಜನ್ಪುರ ಬರೋದ ಗಾಡಿ, ಅದಕ್ಕೆ ಆಟೋಗಳು ಬಂದರೂ ಬರ್ಬೋದು. ನೋಡ್ಬೇಕು ಹೆಂಗತ್ರ ಮಾಡ್ಬೇಕು. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಟ್ರಿಪ್ ಮಾತ್ರ ಸರಿಯಾಗಾಯಿತು. ಮತ್ತು ನೆಕ್ಸ್ಟ್ ಟ್ರಿಪ್ ವಿಡಿಯೋ ಮಾಡ್ತೀನಿ. ಸ್ವಲ್ಪ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಫಾಲೋ ಮಾಡಿರಿ, ಶೇರ್ ಮಾಡಿದ್ದು ಕೆಳಗೆ ಹಾಕಿರ್ತೀನಿ. ಓಕೆ, ಸಿ ಯು ನೆಕ್ಸ್ಟ್ ವ್ಲಾಗ್.